ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್, ಇದು ಬಂದು ಬೆಂಗಳೂರು ನರ್ಸರಿ ಅಂತ. ಇದು ದೇವನಹಳ್ಳಿಯಲ್ಲಿ ಚಿಕ್ಕ ಚೀಮನಹಳ್ಳಿ ಅಂತಿದೆ ಗ್ರಾಮ. ಅದರ ಅಲ್ಲಿಗೆ ಮೇನ್ ರೋಡಲ್ಲಿ ನಮ್ಮ ನರ್ಸರಿ ಇದೆ ಸರ್. ಇಲ್ಲಿ ಇದು ಬಂದು ಬೆಂಗಳೂರು ನರ್ಸರಿ. ನಮ್ಮದು ಕನಿಷ್ಠ ಒಂದು 16-17ನೇ ವರ್ಷ ಇದು ನಮ್ಮದು ನಡೀತಾ ಇರೋದ್ರಲ್ಲಿ. ನಾವು ನಮ್ಮ ಹತ್ರ ಫ್ರೂಟ್ ಪ್ಲ್ಯಾಂಟ್ಸು ಜಾಸ್ತಿ ನಾವು ಮಾಡ್ತೀವಿ. ಇಲ್ಲಿ ಬಹಳಷ್ಟು ಪ್ಲ್ಯಾಂಟ್ಸು ನಮ್ಮ ಹತ್ರ ಚಿಕ್ಕವು ದೊಡ್ಡದು ಇದೆಲ್ಲ ಬಹಳಷ್ಟು ವೆರೈಟಿ ನಮ್ಮ ಹತ್ರ ಸಿಗುತ್ತೆ ಇಲ್ಲಿ ಸರ್. ಎಕ್ಸಾಟಿಕ್ ಫ್ರೂಟು ಮತ್ತು ಇಲ್ಲಿ ಮಾವಿನಕಾಯಿಂದ ಹಿಡಿದು ನಿಮಗೆ ಮಾವಿನಕಾಯಲ್ಲಿ 30 ವೆರೈಟಿ ನಮ್ಮ ಹತ್ರ ಇದೆ. ಸೀಬೆಹಣ್ಣಲ್ಲಿ 8-10 ವೆರೈಟಿ ನಮ್ಮ ಹತ್ರ ಇದೆ. ನೇರಳೆ ಹಣ್ಣಲ್ಲಿ 4-5 ವೆರೈಟಿ ಇದೆ. ಎಕ್ಸಾಟಿಕ್ ಫ್ರೂಟಲ್ಲಿ ನಮ್ಮ ಹತ್ರ 40-50 ವೆರೈಟಿ ಇದೆ. ಮತ್ತು ನಿಮಗೆ ಸಪೋಟಾದಲ್ಲೇ ನಮ್ಮ ಹತ್ರ 8 ವೆರೈಟಿ ಇದೆ. ಮ್ಯಾಮಿ ಸಪೋಟ ಇದೆ, ಬ್ಲ್ಯಾಕ್ ಸಪೋಟ ಇದೆ, ವೈಟ್ ಸಪೋಟ ಇದೆ, ಥೈಕಿಂಗ್ ಸಪೋಟ ಇದೆ, ಕಾಲಿಪತಿ ಇದೆ, ಕ್ರಿಕೆಟ್ ಬಾಲ್ ಇದೆ, ಬನಾನಾ ಸಪೋಟದಲ್ಲಿ ಇಷ್ಟು ವೆರೈಟಿ ಸಿಗುತ್ತೆ. ಈ ಥರ ಫ್ರೂಟ್ಸಲ್ಲಿ ಎಷ್ಟು ವೆರೈಟಿ ಇರ್ತದೆ ಅಷ್ಟೊಂದು ವೆರೈಟಿ ನಾವು ಆದಷ್ಟು ನಾವು ಜಾಸ್ತಿ ವೆರೈಟಿನ ಇಲ್ಲಿ ಅವೈಲೇಬಲ್ ಮಾಡ್ತಾ ಇದ್ವಿ ಸರ್. ಇಲ್ಲಿ ಸರ್ ನಿಮ್ಮ ನರ್ಸರಿಯಲ್ಲಿ ಓನ್ಲಿ ಫ್ರೂಟ್ ಪ್ಲಾಂಟ್ಸ್ ಮಾತ್ರನಾ ಇರೋದು? ಓನ್ಲಿ ಫ್ರೂಟ್ ಪ್ಲಾಂಟ್ ಸರ್, ಬೇರೆ ಮಾಡೋದಿಲ್ಲ. ಓಕೆ ಸರ್, ಟೋಟಲ್ ಆಗಿ ಎಷ್ಟು ವೆರೈಟಿ ಇದೆ ಸರ್? ನಮ್ಮ ಹತ್ರ ಒಂದು 250ರಿಂದ 300 ವೆರೈಟಿ ತನಕ ಇವಾಗಿದೆ ಸರ್ ಈಗ. ಹಾಂ ಇಲ್ಲಿವರೆಗೂ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್? ಸರ್ ಇವಾಗ ತನಕ ನಮ್ಮ ಹತ್ರ ಆಲ್ ಓವರ್ ಇಂಡಿಯಾಗೆ ಹೋಗಿದೆ ಸರ್. ಇವನ್ ಭೂಜ್ ಹತ್ರನೂ ಹೋಗಿದೆ, ಗುಜರಾತ್ಗೆ ಅಹಮದಾಬಾದ್ಗೆ ಹೋಗಿದೆ, ಭೂಜ್ಗೆ ಹೋಗಿದೆ, ಇಲ್ಲಿ ನೆಲ್ಲೂರು, ಗುಂಟೂರು, ಹೈದರಾಬಾದ್ ಈ ಕಡೆ ಎಲ್ಲ ಹೋಗಿದೆ. ಇವಾಗ ರೀಸೆಂಟ್ ಈಗ ಜಸ್ಟ್ 4-5 ದಿವಸ ಮುಂಚೆ ಬಂದು RDR ಡೆವಲಪರ್ ಅಂತ ಹೇಳ್ಬಿಟ್ಟು ನಿಮಗೆ ಪೆನುಗುಂಡ ಹತ್ರ ಇದೆ, 40 ಎಕರೆ ಪ್ಲಾಂಟೇಶನ್ ಮಾಡಿ ಅವ್ರಿಗೆಲ್ಲ ಎಕ್ಸಾಟಿಕ್ ಫ್ರೂಟ್ಸು ಅವ್ರಿಗೆ ಸಪ್ಲೈ ಮಾಡಿದ್ದೀವಿ. 6,500 ಗಿಡ ಸಪ್ಲೈ ಮಾಡಿದ್ವಿ ಸರ್ ಅವ್ರಿಗೆ. ಸರ್ ನಿಮ್ಮಲ್ಲಿ ಸಿಗೋ ಗಿಡಗಳು ಹೈ ಕ್ವಾಲಿಟಿ ಅಂತ ಹೇಳೋದಾದ್ರೆ ಯಾವ ಥರ ಹೇಳ್ತೀರಾ ಸರ್? ಹೈ ಕ್ವಾಲಿಟಿ ಅಂತ ಹೇಳಿದ್ರೆ ಗಿಡ ಬಂದು ಜೆನ್ಯೂನ್ ಗಿಡ ನಿಮಗೆ ಕೊಡಬೇಕು. ಕ್ವಾಲಿಟಿ ಮೀನ್ಸ್ ನಿಮಗೆ ಕರೆಕ್ಟಾಗಿ ಗ್ರಾಫ್ಟೆಕ್ ಆಗಬೇಕು. ಇನ್ನೊಂದು ಏನಂದ್ರೆ ನಾವು ಏರಿಯಾ ಮೇಲೆ ಡಿಪೆಂಡ್ ಮಾಡಿಕೊಂಡು ಎಲ್ಲಿ ಯಾವ ಏರಿಯಾದಲ್ಲಿ ಯಾವುದು ಬೆಳೀತಾ ಇದ್ದಾರೆ ಅದು ನೋಡ್ಕೊಂಡು ನಾವು ಅದನ್ನು ಅವ್ರಿಗೆ ಕೊಡಬೇಕು. ಎಕ್ಸಾಟಿಕ್ ಫ್ರೂಟ್ಸ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಯಾವ ಥರ ವಾತಾವರಣ ಬೇಕು, ನಮ್ಮ ಹತ್ರ ಇಲ್ಲದೆ ಜಾಗ ಆ ಥರ ವಾತಾವರಣ ಇಲ್ಲದೆ ಅದನ್ನು ಯಾವ ಥರ ಡೆವಲಪ್ ಮಾಡ್ಕೊಂಡು ಇಟ್ಕೋಬೇಕು, ವಾತಾವರಣ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ. ಆ ಥರ ಡೆವಲಪ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಬೆಳಿಬೋದು, ಏನು ತೊಂದರೆ ಇಲ್ಲ ಸರ್. ಈಗ ನಾನು ರಾಂಬುಟಾನ್ ಕೊಟ್ಟಿದ್ದೀನಿ ನಿಮಗೆ ಕನಕ್ಪುರದಲ್ಲಿ. ಭಾಗ್ಯರಾಜ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಕನಕ್ಪುರದಲ್ಲಿ. ರಾಂಬುಟಾನ್ ಬರ್ತಾ ಇದೆ, ಅವ್ರ ನಂಬರ್ ಬೇಕಾದ್ರೆ ನಾನು ಹೇಳ್ತೀನಿ. ಇಲ್ಲಿನೂ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ರಾಂಬುಟಾನ್ ನಮ್ಮ ರೇವಾ ಕಾಲೇಜ್ ಹತ್ರ ಅಲ್ಲಿನೂ ಒಂದು ಆರ್ಮಿದು ಒಂದು ಲೇಔಟ್ ಇದೆ, ಅಲ್ಲಿನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಥರ ನಾವು ನರ್ಸರಿಯಲ್ಲಿನೂ ಬಹಳಷ್ಟು ಒಂದು 200 ವೆರೈಟಿ ತನಕ ನಾವು ನೆಟ್ಟಿದ್ದೀವಿ ಇಲ್ಲಿ ಜನರು ಬಂದ್ರಿಗೆ ನಾವು ತೋರಿಸ್ಲಿಕ್ಕೆ. ಇವಾಗನೂ ನಮ್ಮ ಹತ್ರ ರೊಲೋನಿಯಾ ಇದೆ, ಇವಾಗ ಫ್ರೂಟಲ್ಲಿ ರೊಲೋನಿಯಾ ಇದೆ, ಚೆರಿ ಇದೆ, ಸ್ಟ್ರಾಬೆರಿ ಗೋವಾ ಇದೆ, ಮತ್ತು ಜಬುಟಿ ಕಾಬಾ ಇದೆ. ಇವಾಗ ಹಾರ್ವೆಸ್ಟ್ ಮಾಡಿ ಇಕ್ಕಿದ್ದೀನಿ 2 kg ಅಷ್ಟು ಜಬುಟಿ ಕಾಬಾನು ಹಾರ್ವೆಸ್ಟ್ ಮಾಡಿ ಮಡಗಿದ್ದೀನಿ. ಇವಾಗ ಎಲ್ಲ ಫ್ರೂಟ್ಸು ಬರ್ತದೆ. ಬರ್ದೇ ಇರೋದು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ ನಾವು. ನಿಮ್ಮ ಹತ್ರ ಆಪಲ್ ಗಿಡಗಳು ಸಿಗುತ್ತಾ ಸರ್? ಆಪಲ್ ಗಿಡ ಇದೆ ಸರ್. ಇವಾಗ ನಮ್ಮ ಹತ್ರ ಒಂದು 10,000 ಪ್ಲಾಂಟ್ಸ್ ತನಕ ನಮ್ಮ ಹತ್ರ ಇದೆ ಸರ್. ಈಗ ಗಿಡ ಇದೆ 10,000 ಪ್ಲಾಂಟ್ಸ್ ಇವಾಗ ರದ್ದಿ ಇದೆ. ಮತ್ತು ಅದ್ರ ಜೊತೆಗೆ ನಾವು ಕಾಶ್ಮೀರದ ಎಲ್ಲ ಐಟಮು ನಮ್ಮ ಹತ್ರ ಸಿಗುತ್ತೆ. ಪೀಚ್ ಇದೆ, ಪ್ಲಮ್ ಇದೆ, ವಾಲ್ನಟ್ ಇದೆ, ಆಲ್ಮಂಡ್ ಇದೆ, ಆಪ್ರಿಕಾಟ್ ಇದೆ, ಕಿವಿ ಇದೆ, ಎಲ್ಲ ಐಟಮ್ಸು ನಮ್ಮ ಹತ್ರ. ಪಿಸ್ಟಾ ಒಂದು ಸಿಗ್ತಾ ಇಲ್ಲ, ಹೈಸಲ್ ನಟ್ ಇದೆ, ಎಲ್ಲನೂ ನಮ್ಮ ಹತ್ರ ಸಿಗ್ತಾ ಇದೆ. ಈಗ ಪಿಸ್ಟಾನು ನಾನು ತರ್ಸೋಕ್ಕೆ ಟೈಪ್ ಮಾಡ್ತಾ ಇದ್ದೀನಿ ಸರ್ ಈಗ. ಓಕೆ ಸರ್, ಆ್ಯಪಲಲ್ಲಿ ಎಷ್ಟು ವೆರೈಟೀಸ್ ಇದೆ? ಆಮೇಲೆ ಮತ್ತೆ ನಿಮ್ಮ ಹತ್ರ ಯಾವ ವೆರೈಟಿ ಇದೆ ಸರ್? ಆಪಲಲ್ಲಿ ಬಹಳಷ್ಟು ವೆರೈಟಿ ಇದೆ, 30-35 ವೆರೈಟಿ ಇದೆ. ಇಲ್ಲಿ ನಮ್ಮ ಕ್ಲೈಮೇಟಲ್ಲಿ ಬರೋದು 3 ವೆರೈಟಿನೇ ಮಾತ್ರ. ಅದು ಬಂದು HRMN ಇದೆ, ಅನ್ನ ವೆರೈಟಿ ಇದೆ, ಇನ್ನು ಡಾರ್ಸೆಟ್ ಗೋಲ್ಡನ್ ಒಂದು 5% ಹಾಕ್ಕೊಳ್ತಾರೆ ಪಾಲಿನೇಷನ್ಗೆ ಅಂತ ಹೇಳ್ಬಿಟ್ಟು 5-10% ಹಾಕ್ಕೊಳ್ತಾರೆ ಆ ಥರ. ಇದು HRMN ಬಂದು ಉದ್ದ ಬರ್ತದೆ, ಅನ್ನ ಬಂದು ರೌಂಡ್ ಫ್ರೂಟ್ ಬರ್ತದೆ. ಅನ್ನ ಒಂದು ನಿಮಗೆ ಒಳ್ಳೆ ಸ್ವೀಟ್ ಎಲ್ಲ ಇರ್ತದೆ ಸರ್. ಸರ್ ನೋಡಿ ಬನ್ನಿ, ಇಲ್ಲಿ ನೋಡಿ ಆಪಲ್ ಗಿಡ ಎಲ್ಲ ತೊಗೊಂಡು ಬಂದಿದ್ದೀನಿ. ಈ ವರ್ಷದಲ್ಲಿ ಡಿಸೆಂಬರಲ್ಲಿ ಬಂದಿರೋ ಗಿಡ ಇದು. ಡಿಸೆಂಬರಲ್ಲಿ ನೋಡಿ ನ್ಯಾಕ್ಡ್ ಅಲ್ಲಿಂದ ಪ್ಲಾಂಟ್ ಬರ್ತದೆ. ಪ್ಲಾಂಟ್ ಬರೇ ಈ ಥರ ಕಡ್ಡಿ ಇರ್ತದೆ, ಏನೂ ಇರೋದಿಲ್ಲ. ಇದೆಲ್ಲ ಗ್ರಾಫ್ಟಿಂಗ್ ಆಗಿರೋ ಗಿಡ ಇದು. ಇದು 1 year ಪ್ಲಾಂಟ್ ಇದು. ಇದೇನಂದ್ರೆ ಇಲ್ಲ ಅಲ್ಲಿ ಜಾಸ್ತಿ ಹೈಟ್ ಇರ್ತದೆ, ಅದನ್ನ ಒಂದು ಕಟ್ ಮಾಡಿಬಿಟ್ಟು ಒಂದು 2.5 feet 3 feetಗೆ ಮಾಡಿ ಅಲ್ಲಿಂದ ಫ್ಲೈಟಲ್ಲಿ ನಮ್ಗೆ ಅಲ್ಲಿಂದ ಬರ್ತದೆ. ಇಲ್ಲಿ ತಗೊಂಡು ಬಂದು ಇಲ್ಲಿ ನಮ್ಮ ಮಣ್ಣಲ್ಲಿ ಹಾಕಿ ಇಲ್ಲಿ ನ್ಯೂಟ್ರಿಷನ್ ಎಲ್ಲ ಕೊಟ್ಟು ನಾವು ಇಲ್ಲಿ ಎಲೆ ಬಂದ ಮೇಲೆ ರೈತರಿಗೆ ನಾವು ಈ ಥರ ಗಿಡನ ಕೊಡ್ತೀವಿ. ಸರ್ ಇವಾಗ ನೀವು ಇಲ್ಲಿ ತಂದು ಎಷ್ಟು ತಿಂಗಳಾಯ್ತು ಸರ್ ಇದನ್ನ? ಸರ್ ಇದು ಡಿಸೆಂಬರಲ್ಲಿ ಎಂಡಿಂಗಲ್ಲಿ ಬಂದಿರೋದು. ಓಕೆ ಅಂದರೆ 2 months ಆಯ್ತಾ? 2 months 2.5 months ಆಯಿತು. 2 months ಆಗಿದೆ, ಎಕ್ಸಾಕ್ಟ್ 2 months ಆಗಿಬಿಟ್ಟು 1-2 ತಿಂಗಳು 10-8 ದಿವಸ ಆಗಿದೆ. ಇದು ಅಲ್ಲಿಂದ ಬಂದಿದ್ದು ನಾವು ಮಣ್ಣಲ್ಲಿ ಪ್ಯಾಕ್ ಮಾಡಿ ಹಾಕಿದ ತಕ್ಷಣ ಒಂದು 15-20 ದಿವಸಕ್ಕೆಲ್ಲ ಚಿಗುರು ಬರೋದು ಸ್ಟಾರ್ಟ್ ಆಗುತ್ತೆ. ಆ ರೀತಿಯಲ್ಲಿ ಇದೆಲ್ಲ ಅನ್ನ ವೆರೈಟಿ ಇದೆ. ಆಪಲ್ ಎಲ್ಲ ಅನ್ನ ವೆರೈಟಿ ಸರ್ ಅಲ್ಲಿದೆ ನೋಡಿ, ಈ ಕಡೆನೂ ಇದೆ. ಇದು ಸೆಂಟ್ರಲ್ಲಿ ಯಾರು ಬಂದಿದ್ರು ಅವ್ರಿಗೆ ಸ್ವಲ್ಪ ಮೊನ್ನೆ ಡೆಲಿವರಿ ಕೊಟ್ಟಿದ್ದೀವಿ, ಒಂದು 500 ಗಿಡ. ಸಿರಾಗಿ ಕೊಟ್ಟಿದ್ದೀನಿ, ಸಿರಾಗಿ ಒಂದು 500 ಕೂಡ ಹೋಗಿದೆ. ಪೀಚ್ ಇದೆ, ಮತ್ತೆ ನಿಮಗೆ ಇಲ್ಲಿ ವಾಲ್ನಟ್ ಗಿಡ ಇದೆ, ಅದು ಗ್ರಾಫ್ಟೆಡ್ ಗಿಡ ಇದೆ. ಇದು ವಾಲ್ನಟ್ ಗಿಡ, ಇದು ವಾಲ್ನಟ್ ಗಿಡ. ನಮ್ಮ ಕರ್ನಾಟಕದಲ್ಲಿ ವಾಲ್ನಟ್ ಎಲ್ಲ ಬರುತ್ತೆ ಸರ್? ಬರ್ತದೆ ಸರ್, ನಾನು ಹಾಕಿದ್ದೀನಿ. 2 years ಅಲ್ಲೇ ಬರ್ತದೆ ನಿಮಗೆ ವಾಲ್ನಟ್. ಇದೆಲ್ಲ ಗ್ರಾಫ್ಟೆಡ್ ಗಿಡ ಇದೆಲ್ಲ ನೋಡಿ. ಇಲ್ಲಿದೆ, ಇಲ್ಲಿ ಪ್ಲಮ್ ಇದೆ, ಮತ್ತೆ ಇಲ್ಲಿ ಇದು ಪ್ಲಮ್ ಏನೆ. ಇದು ಆಪ್ರಿಕಾಟ್ ಗಿಡ, ಇದು ಪೂರ್ತಿ ಆಪ್ರಿಕಾಟ್ ಗಿಡ. ಆಪ್ರಿಕಾಟ್ ಆದ್ಮೇಲೆ ಇಲ್ಲಿ ಕಿವಿ ಗಿಡ ಇದೆ.
ಕಿವಿನೂ ಇದೆ. ಕಿವಿಯಲ್ಲಿ ನಿಮಗೆ ಮೇಲು ಫಿಮೇಲ್ ಎರಡೂ ಬರ್ತದೆ. ಇದು ಎರಡೂ ಹಾಕೋಬೇಕಾದ್ರೆ ನೋಡಿ, ಇದು ಫಿಮೇಲ್ ಎಲ್ಲ ಈ ಕಡೆ ಮಡಗಿದ್ದೀವಿ, ಮೇಲ್ ಗಿಡ ಎಲ್ಲ ಆ ಕಡೆ ಮಡಗಿದ್ದೀವಿ ಸಪ್ರೇಟಾಗಿ. ಇದು ಕಿವಿ ಗಿಡ ಇದು. ನೋಡಿ ಸರ್, ಇಲ್ಲಿ ಲೀಚೆ ಬರೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಪ್ಯಾಕೆಟಲ್ಲಿ 10 kg ಬ್ಯಾಗಲ್ಲಿ ಹಾಕಿದ್ದೀವಿ. ನೋಡಿ ಫ್ಲವರ್ಸ್ ಇದೆ, ನೋಡಿ ಎಲ್ಲ ಫ್ಲವರ್ಸ್ ಇದೆ ನೋಡಿ. ಇದು ಚೈನಾ 3 ಅಂತೇಳಿ ವೆರೈಟಿ. ಇದು ನಿಮಗೆ ಬರ್ತದೆ ಇಲ್ಲಿ ಬೇಗ ಬರ್ತದೆ. ಬೇರೆ ಮುಜಫರ್ಪುರ್ ಇದೆಲ್ಲ ನಿಮಗೆ 8-10 ವರ್ಷ ಆಗುತ್ತೆ. ಇದು ಚೈನಾ 3 ಇದು ನಿಮಗೆ ಬರ್ತದೆ, ಬೇಗ ಬರ್ತದೆ. ಇದು ಬಂದು ನಿಮಗೆ 2 ವರ್ಷದ ಗಿಡ. ಈ ಥರ ಗಿಡನೂ ನಾವು ರೈತರಿಗೆ ಬೇಕಾದವ್ರು ಕೊಡ್ತೀವಿ. ನನ್ನ ಹತ್ರ 1 ವರ್ಷದ ಗಿಡ ತೊಗೊಂಡು ಹೋಗಿರೋರೆ ಇದೇ 1 ವರ್ಷದಲ್ಲಿ ಕ್ರಾಪ್ ತಗೊಳ್ತಾ ಇದ್ದಾರೆ. ಅದನ್ನು ನಿಮಗೆ ನಾನು ತೋಟದಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇದು 2 year ಪ್ಲಾಂಟು. ಇದೇ ವರ್ಷ ಬಂದ್ಬಿಡ್ತದೆ ನಿಮಗೆ. ಇದು ಹಾಕ್ಕೊಂಡ್ರೆ ಈ ಡಿಸೆಂಬರಲ್ಲಿ ನಿಮಗೆ ಕ್ರಾಪ್ ಕೊಡ್ತದೆ. ಓಕೆ, ಎಕ್ಸಾಕ್ಟ್ 1 year ಒಳಗಡೆ ಕೊಟ್ಬಿಡುತ್ತೆ. 1 yearಗೆ ಸ್ಟಾರ್ಟ್ ಆಗುತ್ತೆ. ಈಗ ಹೋಗಿ ತೊಗೊಂಡೋಗಿ ನೆಟ್ಕೊಂಡ್ರೆ ನಿಮಗೆ ಜೂನಲ್ಲೇ ನೆಟ್ಕೊಳ್ಳಿ, ಪರವಾಗಿಲ್ಲ. ಮೇ ಜೂನಲ್ಲಿ ನೆಟ್ಕೊಂಡ್ರೆ ನಿಮಗೆ ಡಿಸೆಂಬರಲ್ಲಿ ಕಾಯಿ ಬರ್ತದೆ. ಸ್ವಲ್ಪ ಶೇಡ್ ಮಾಡಿ ಇಲ್ಲಿ ತೊಗೊಂಡು ಬಂದು ಇಕ್ಕಿದ್ದೀವಿ. ಇದೆಲ್ಲ ಪೂರ್ತಿ ಆಪಲ್ ಗಿಡ. 1 year ಪ್ಲಾಂಟ್ಸ್ ಇದೆ, 2 year ಇದೆ, 3 years ಪ್ಲಾಂಟ್ಸ್ ಇದೆ ಇದರಲ್ಲಿ. ಇದು ಕಾಶ್ಮೀರ್ ಚೆರಿ ಪ್ಲಾಂಟ್ಸ್. ಇದು ಈ ಲೈನಲ್ಲಿ ಅರ್ಧ ಇದೆ, ಇದೆಲ್ಲ ಪೂರ್ತಿ ಇದೆ. ಮಿಕ್ಕಿದೆಲ್ಲ ಆಪಲ್ ಏನು. ಇದೆಲ್ಲ 2 year ಪ್ಲಾಂಟ್ ಇದೆ, 1 year ಪ್ಲಾಂಟ್ ಇದೆ. ಇದೆಲ್ಲ ಆಪಲ್ ಗಿಡನೇ. ಇದೆಲ್ಲ ಮತ್ತು 2.5 year 3 year ಪ್ಲಾಂಟ್ಸ್. ಇದು ಈಗ ಕಟ್ ಮಾಡಿದ ತಕ್ಷಣ ಇದರಲ್ಲಿ ಹೂ ಬರ್ತದೆ, ಆ ಥರದ್ದು. ಇದೆಲ್ಲ ಪೂರ್ತಿ ಆಪಲ್ಲೇನೆ. ಇಲ್ಲಿ ನಿಮಗೆ ಮರ್ಸೇಬ್ ಇದೆ ನಮ್ಮ ಹತ್ರ. ಪಿಯರೂ ಇದೆ, ಕಾಶ್ಮೀರಿಂದ ಬಂದಿರೋದು. ಹಾರ್ಡ್ ಪೇರ್ ಇದೆ, ಸಾಫ್ಟ್ ಪೇರ್ ಇದೆ, ಮತ್ತು ಪೀಚ್ ಇದೆ, ಆಲ್ಮಂಡ್ ಇದೆ. ಈ ಕಡೆ ಎಲ್ಲ ನೋಡಿ, ಇದೆಲ್ಲ ಆಲ್ಮಂಡ್. ಇನ್ನೂ ಎಲೆ ಬಂದಿಲ್ಲ. ಇದು ಅಲ್ಲಿಂದ ಕಡ್ಡಿ ಬರೋದು, ಇನ್ನು ಎಲೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇದೆಲ್ಲ ಆಲ್ಮಂಡ್ ಗಿಡ. ಇದು 1-2 ಇಲ್ಲಿ ಬರ್ತಾಯಿದೆ. ಇಲ್ಲಿ ಆಪಲಲ್ಲಿ ಒಂದು ಹೊಸ ವೆರೈಟಿ ನಾನು ತರಿಸಿದ್ದೀನಿ. ಇದು ಒಂದು ಪೂರ್ತಿ ಎಲೆ ರೆಡ್ ಇದೆ ನೋಡಿ. ಇದು ನಾವು ಟೆಸ್ಟಿಂಗ್ಗೋಸ್ಕರ ಇಲ್ಲಿ ತರಿಸಿದ್ದೀವಿ. ಇನ್ನೊಂದು ನಿಮ್ಗೆ ಹೇಳಬೇಕಂತ ಹೇಳಿದ್ರೆ, ಹೊಸದಾಗಿ ಇನ್ನೊಂದು M999 ಅಂತ ಹೇಳ್ಬಿಟ್ಟು, ಇದನ್ನು ನಾವು M111 M999 ಅಂತ ಹೇಳ್ಬಿಟ್ಟು ಇದು ಇದೆ. ಇದು ಹೈ ಡೆನ್ಸಿಟಿಯಲ್ಲಿ ಪ್ಲಾಂಟಿಂಗ್ ಮಾಡುವ ಆಪಲ್ಸ್. ಇದು ಆಪಲ್ ಗಿಡ. ಇದು ಬಂದು ಇದರ ರೂಸ್ಟಾಕ್ ಬಂದು ಇಟ್ಲಿಯಿಂದ ಬರ್ತದೆ. ಆ ರೂಸ್ಟಾಕಲ್ಲಿ ನಾವು ಇದನ್ನು ಈ ಥರ ನೆಟ್ಕೋಬೋದು. ಈ ಗಿಡ ನೆಡೋ ವಿಧಾನ ಹೆಂಗೆ ಅಂತ ಹೇಳಿದ್ರೆ, 3 ಅಡಿಗೆ 6 ಅಡಿ ಅಂತರದಲ್ಲಿ ನೆಟ್ಕೋಬೇಕು. 1600 ಗಿಡ ನೆಟ್ತೀವಿ ಒಂದು ಎಕರೆಗೆ. ಇದು ರೂಸ್ಟಾಕು ಅಂದರೆ ಕೆಳಗಡೆದು ನಾಟಿ ಗಿಡ ಇರ್ತದಲ್ಲ, ಅದು ಬಂದು ಇಟ್ಲಿಯಿಂದ ಬರ್ತದೆ, ಇಂಪೋರ್ಟ್ ಆಗಿರ್ತದೆ. ಇದು M111 ಅಂತ ಹೇಳ್ತೀವಿ, M9 M111 ಅಂತ ಹೇಳ್ತೀವಿ. ಆ ಥರದ್ದೆಲ್ಲ ಇದು ರೂಸ್ಟಾಕು, ಅದರಲ್ಲಿ ಮಾಡಿರೋ ಗಿಡ. ಇದೆಲ್ಲ ಈಗ ಲೇಟೆಸ್ಟ್ ಈಗ ಹೊಸದು ಬಂದಿದೆ. ಈಗ ಲಾಸ್ಟ್ ಪಾರ್ಸಲಲ್ಲಿ ಇದು ನಮ್ಗೆ ಬಂದಿದೆ ಆಪಲ್ ಗಿಡ. ಇನ್ನು 3,000 ಗಿಡ ಆಚೆ ಕಡೆ ಇದೆ, ತೋರಿಸ್ತೀನಿ. ಇದು ಸ್ವಲ್ಪ ತರಿಸಿದ್ದೀವಿ. ಮತ್ತು ಇಲ್ಲಿ ಪರ್ಶಮನ್ ಗಿಡನೂ ಇದೆ ನೋಡಿ. ಇದು ಪರ್ಶಮನ್ ಗಿಡ. ಈಗ ನೋಡಿ, ಇವಾಗ ಎಲೆ ಬರ್ತಾಯಿದೆ. ಇದೆಲ್ಲ ಪೂರ್ತಿ ಪರ್ಶಮನ್ ಗಿಡನೇ. ಇವಾಗ ನೋಡಿ ಎಲೆ ಬರ್ತಾಯಿದೆ. ಇದು ಪರ್ಶಮನ್ ಗಿಡ. ಇದು ನೋಡಿ, ಇದೂ ಆಪಲ್ದು ದೊಡ್ಡ ಗಿಡ. ಇದೂ ಆ ಕಡೆನೂ ಇದೆ. ಇದು ದೊಡ್ಡ ಗಿಡ. ಸರ್, ಇವಾಗ ಆಪಲ್ ನಾಟಿ ಮಾಡ್ಬೇಕಂದ್ರೆ ಅದ್ರದ್ದು ಏಜ್ ಎಷ್ಟಿರ್ಬೇಕು ಸರ್? ಸರ್, ಏಜ್ದು ಪ್ರಶ್ನೆ ಇಲ್ಲ. ಏಜ್ ಯಾವ ಏಜ್, ಅದರಲ್ಲಿ 2-3 ವರ್ಷದ 4 ವರ್ಷದ ಗಿಡನೂ ಬೇಕಾದರೆ ಹಾಕೋಬೋದು. ಇಲ್ಲಿ ಪ್ಯಾಕೆಟಲ್ಲಿ ಬಂದಿದ್ದು ಇಲ್ಲಿ ಚಿಗುರು ಬಂದಿದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಹಾಕಿದ ತಕ್ಷಣ ನಿಮಗೆ ಕಾಯಿಗಳು ಬರ್ತದೆ. ಇಲ್ಲಿ 3-4 ಸಾವಿರ ಗಿಡ ಇದೆ. ಇದು 2-3 ಜಾಗದಲ್ಲಿ ಹಾಕಿದ್ದೀವಿ ನೋಡಿ. ಫುಲ್ ಬಿಸಿಲಲ್ಲಿ ನಾವು ಇಕ್ಕಿದ್ದೀವಿ. ಅಂದ್ರೆ ಅಲ್ಲಿಂದ ಬಂದಾಗ ಇದೇ ತರ ಬಂದಾಗ ಸರ್ ಬರೀ ಕಡ್ಡಿ ಬರ್ತದೆ ಇದರಲ್ಲಿ. ಇದು ಏನು ಮಣ್ಣಿನ ಏನು ಇರೋದಿಲ್ಲ. ಇಲ್ಲಿ ನಾವು ಎಲ್ಲ ಪ್ಯಾಕೆಟಿಂಗ್ ಮಾಡಿ ಮಡಗ್ತೀವಿ. ಇದರಲ್ಲಿ ನೀವು ಭಾಳಷ್ಟು ಗೊಬ್ಬರಗಳು ನಾವು ಹಾಕ್ತೀವಿ. ನಾವು ಗೊಬ್ಬರಗಳು ಏನೇನು ಇಕ್ಕಿದೀವಿ ಅದು ತೋರಿಸ್ತೀವಿ ನೋಡಿ. ಇಲ್ಲಿ ಎಲ್ಲ ಈ ಥರ ಮಿಕ್ಸಿಂಗ್ ಮಾಡಿ ಇದನ್ನು ಹಾಕ್ತೀವಿ. ಒಂದು ಕುರಿ ಗೊಬ್ಬರ ಯೂಸ್ ಮಾಡ್ತೀವಿ ನೋಡಿ. ನೆಲ್ಲೊಟ್ಟಿದೆ, ಮತ್ತು ಕೋಳಿ ಗೊಬ್ಬರ ಇದೆ, ಕಾಂಪೋಸ್ಟ್ ಒಂದು ಕೋಕೋಪಿಟ್ ಇದೆ, ಈ ಥರದ್ದೆಲ್ಲ. ಮತ್ತು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ಬಿಟ್ಟು ಇದೆ, ಅದು ಮಿಕ್ಸ್ ಮಾಡಿ ನಾವೆಲ್ಲ ಹಾಕ್ತೀವಿ ಅದನ್ನು. ಇದರಲ್ಲಿ ಗೋಲ್ಡನ್ ಡಾರ್ಸೆಟ್ ಗಿಡ ಇದೆ. ಇದೆಲ್ಲ ಗೋಲ್ಡನ್ ಡಾರ್ಸೆಟ್ ಗಿಡ. ಇದು ಈ ಥರ ಬಂದಿದ್ದೆಲ್ಲ ವೆರೈಟಿ ಸಪ್ರೇಟ್ ಮಾಡಿ ಇಕ್ಬಿಟ್ಟು ಅದನ್ನು ನಾವು ರೈತರಿಗೆ ಕರೆಕ್ಟಾಗಿ ಗಿಡಕೊಂಡು ಈಗ ಹಾಕಿ ನೋಡಿ. ಇವಾಗೆಲ್ಲ ಎಲೆನೂ ಚಿಗುರು ಬರ್ತಾ ಇದೆ ನೋಡಿ. ಇದು ಕಟ್ಟಿ ಇರೋದಿಲ್ಲ. ಬಂದು ಇಲ್ಲಿ ನಮ್ಮ ಮಣ್ಣಲ್ಲಿ ಹಾಕಿದ್ಮೇಲೆ ಇಲ್ಲಿ ರೈತರಿಗೆ ಇದೊಂದು ತೊಂದರೆ ಬರೋದಿಲ್ಲ. ಯಾಕಂದರೆ ನಾವು ಇಲ್ಲಿನ ಮಣ್ಣಲ್ಲಿ ನಾವು ಹಾಕಿರೋದ್ರಿಂದ ಅವ್ರಿಗೆ ಹೋಗಿ ತೊಗೊಂಡೋಗಿ ನೆಟ್ಕೊಂಡ್ರಿಗೆ ಏನು ಸಮಸ್ಯೆನೂ ಬರೋದಿಲ್ಲ ನೋಡಿ. ಸರ್, ಇದು ಲಾಂಗಾನ್, ಇದು ಚುಲಿಯಾನ್ ಅಂತ ಹೇಳ್ಬಿಟ್ಟು, ಇದು ಥೈಲ್ಯಾಂಡ್ದು. ಇದು ಕಮರ್ಷಿಯಲ್ ವೆರೈಟಿ. ಇದು ನೀವು ನೋಡ್ಬೋದು ನೋಡಿ. ಎಷ್ಟು ಒಂದು ಅಡಿ ಅಷ್ಟು, 1 ಅಡಿ ಮೇಲೆ ಇದು ಒಂದೊಂದು ಹೂ ಇದು ಬರ್ತಾಯಿದೆ ನೋಡಿ. ಈಗ ನಾನು ಇದು ತರಿಸಿದ್ದು ದೊಡ್ಡ ಗಿಡನೇ. ಇದು ಹೊಸದಾಗಿ ಜಾಗ ತೊಗೊಂಡು ಮಾಡಿದ್ವಿ, ಅದಕ್ಕೋಸ್ಕರ ದೊಡ್ಡ ಗಿಡ ತರಿಸಿ ದೊಡ್ಡ ಗಿಡ ಅಂತಿದ್ವಿ. ನೆಟ್ಟಿದ ತಕ್ಷಣ ನೋಡಿ ಹೂ ಬರ್ತಾಯಿದೆ. ಫುಲ್ ಬಿಸಿಲಲ್ಲಿ ಇಲ್ಲಿ 41 ಬರ್ತದೆ ಟೆಂಪ್ರೇಚರು. ಈ ಟೆಂಪ್ರೇಚರಲ್ಲಿ ನಾನು ಹಾಕಿದ್ದೀನಿ ಇಲ್ಲಿ. ಓಕೆ. ಮತ್ತು ಇಲ್ಲಿ ಬೂತ್ 7 ಬಟರ್ಫ್ರೂಟ್ ಇದೆ. ಇಲ್ಲೆಲ್ಲ ಬೂತ್ 7 ಬಟರ್ಫ್ರೂಟ್ ಇದೆ. ಮತ್ತು ಅಲ್ಲೆಲ್ಲ ಬೇರೆ ಆಫ್ ಸೀಸನಲ್ಲಿ ಬರೋದಂದರೆ ಫೆಬ್ರವರಿಲಿ ಬರೋದು ನಮ್ಮ ಹತ್ರ ಅವಕಾಡೋ ಪ್ಲಾಂಟೇಶನ್ ನಾವು ಮಾಡಿದ್ದೀವಿ. ಈ ಥರದ್ದೆಲ್ಲ ಸ್ವಲ್ಪ ಜನರು ಬಂದಾಗ ಅವ್ರಿಗೆ ತೋರಿಸ್ಲಿಕ್ಕೆ ಯಾವ ಸೀಸನಲ್ಲಿ ಕಾಯಿ ಬರ್ತದೆ, ಯಾವ ಸೀಸನ್ ಬರೋದಿಲ್ಲ, ಇದು ಚೆಕಪ್ ಮಾಡಲಿಕ್ಕೆ ನಾವು ಮಡಗಿದ್ದೀವಿ. ಈ ಥರ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ ಇಲ್ಲಿ. ಇದು ಬಂದು ಕಿಂಗ್ ಕಾಂಗ್ ಅಂತ ಹೇಳ್ಬಿಟ್ಟು ವಾಟರ್ ಆಪಲ್ ವೆರೈಟಿ. ಭಾಳ ಒಂದು ಕೈಯಲ್ಲಿ ಹಿಡ್ಕೋಬೇಕು ಆ ಥರ ಸೈಜ್ ಬರ್ತದೆ ನೋಡಿ. ಇದು ನೆಟ್ಟಿದ್ದೀವಿ ನೋಡಿ. ಇವಾಗ ಹೂ ಎಲ್ಲ ಬರ್ತದೆ. ಮತ್ತು ಅಲ್ಲಿ ಎರ್ಲಿಕಾಯಿ, ಅದು ಎರ್ಲಿಕಾಯಿ ನಿಮಗೆ ಬಹಳ ದೊಡ್ಡ ಸೈಜ್ ಬರ್ತದೆ. ಮತ್ತು ನಿಮಗೆ ಸಿಪ್ಪೆ ಬಹಳ ಸಣ್ಣ ಸಿಪ್ಪೆ ಇರ್ತದೆ.
ಭಾಳ ನಾನು ನಮ್ಮ ಕರ್ನಾಟಕದಲ್ಲಿ ಎಲ್ಲಿನೂ ನೋಡಿಲ್ಲ ಆ ಥರ ವೆರೈಟಿ ಇದೆ. ಅದು ಗಿಡ ನಾನು ಹಾಕಿದ್ದೀನಿ. ಆ ಥರ ಭಾಳ ದೊಡ್ಡ ಸೈಜ್ ಬಂದು 100 ml ನಿಮಗೆ ಜ್ಯೂಸ್ ಬರ್ತದೆ, ಆ ಥರದ ವೆರೈಟಿ ಅದು ನಾನು ನೆಟ್ಟಿದ್ದೀನಿ ಅಲ್ಲಿ. ಮತ್ತು ಇನ್ನೊಂದು ಇಲ್ಲಿ ಬಟರ್ ಫ್ರೂಟ್ ಇದೆ ನಮ್ಮ ಹತ್ರ, BN1 ಅಂತ ಹೇಳ್ಬಿಟ್ಟು. ನೋಡಿ ಸರ್, 1 ವರ್ಷದ ಗಿಡ, 1 ವರ್ಷದಲ್ಲಿ ನೋಡಿ ಇವಾಗ ನೀವು ನೋಡ್ಬೋದು 2 ಅಡಿ 2.5 ಅಡಿ ಗಿಡ ಇದೆ. 2 ಅಡಿಯಲ್ಲಿ ಹೂ ಇದೆ. ಎಷ್ಟೊಂದು ಹೂ ಇದೆ ನೋಡಿ. ಈಗ ಹೂನ ಬಿಡಬಾರ್ದು ನೋಡಿ, ಹೂ ಬಂದಿದೆ ಅದರಲ್ಲಿ, ಹೂನ ತೆಗಿಬೇಕಿದು. ಇದು ಬಟರ್ ಫ್ರೂಟ್ ಗಿಡ ಇದೆಲ್ಲ. ಇದರಲ್ಲಿ ನಮ್ಮ ಹತ್ರ ಒಂದು 7-8 ವೆರೈಟಿ ಇದೆ. ಇದರಲ್ಲಿ BN1, BN2, BN3, BN ಗೋಲ್ಡ್, ಕಾವೇರಿ ಗೋಲ್ಡ್, ಮತ್ತು ರೀಡು, ಜಂಬು, ಮತ್ತು ಪಿಂಕರ್ಟನ್, ಹಾಸ್, ಏಟಿಂಗರು ಈ ಥರ, ಮತ್ತು ಜಮ್ ಹಾಸ್ ಇದೆ, ಲ್ಯಾಮ್ ಹಾಸ್ ಇದೆ. ಇಷ್ಟು ವೆರೈಟಿ ನಾವು ಇದನ್ನು ಪ್ಯಾಕೆಟ್ ದೊಡ್ಡ ಮಾಡೋದಕ್ಕೆ ಹಾಕಿಬಿಟ್ಟಿದ್ದೀವಿ. ಇನ್ನೊಂದು ನಿಮಗೆ ಆಫ್ ಸೀಸನಲ್ಲಿ ನಿಮಗೆ ಫೆಬ್ರವರಿಲಿ ಹಾರ್ವೆಸ್ಟ್ ಮಾಡಬೇಕು, ಆ ಥರ ಗಿಡನೂ ಸಿಗುತ್ತೆ. ಅದು ನಾನೆಲ್ಲ ದೊಡ್ಡ ಪ್ಯಾಕೆಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಪ್ಯಾಕೆಟು ಇನ್ನು ನಮ್ಮ ಹತ್ರ ಬಹಳಷ್ಟು ಇದೆ. ಇಲ್ಲಿ ಇದು ಪ್ಯಾಕೆಟ್ ಜೂನಲ್ಲಿ ಕೊಳ್ಳಿ ಸೇಲ್ ಮಾಡೋದಕ್ಕೆ ಇದು ಇವಾಗೆಲ್ಲ ಪ್ಯಾಕೆಟ್ ಮಾಡಿ ಮಡಗಿದ್ದೀವಿ. ಇದೆಲ್ಲ ಈಗ ಹೂ ಎಲ್ಲ ಬರ್ತಾಯಿದೆ ನೋಡಿ. ಹಾಸ್ ಗಿಡ ಇದೆಲ್ಲ 1 year ಪ್ಲ್ಯಾಂಟ್. ಇದು ಇಯರ್ಲಿ 2 times ಬರ್ತದೆ. ಆ ವೆರೈಟಿ ಇದು ಜಮ್ ಹಾಸ್ ವೆರೈಟಿ. ಇದು 1 ವರ್ಷದ ಗಿಡ ನೋಡಿ. ಇದರಲ್ಲೆಲ್ಲ ಕಾಯಿದೆ ನೋಡಿ. ಇದೆಲ್ಲ ನಿಮಗೆ ಆಫ್ ಸೀಸನ್ದು ವೆರೈಟಿ. ಇದು ನಿಮಗೆ ಆಫ್ ಸೀಸನಲ್ಲಿ ನಿಮಗೆ ಫೆಬ್ರವರಿಲಿ ನೀವು ಹಾರ್ವೆಸ್ಟ್ ಮಾಡ್ಬೋದು. ಫೆಬ್ರವರಿಲಿ ಈ ಥರ ವೆರೈಟಿ ಇದು ದೊಡ್ಡ ಪ್ಯಾಕೆಟ್ ಮಾಡಿದ್ದೀವಿ. ರೆಡಿ ಫ್ರೂಟ್ ಬರೋ ಪ್ಲಾಂಟ್ಸು ನಮ್ಮ ಹತ್ರ ಸಿಗುತ್ತೆ. ಇದು ಎಷ್ಟು ವರ್ಷದ ಸರ್ ಇದು? ಇದೆಲ್ಲ 2 ವರ್ಷದ ಗಿಡ ಇದು. ಓಕೆ ಓಕೆ. ಇದಿದೆ ಲೆಮನ್ನಲ್ಲಿನೂ ಥೈಪಟ್ಟಿ ಲೆಮನ್ ಇದೆ, ಮತ್ತು ಸೀಡ್ಲೆಸ್ ಲೆಮನ್ ಇದೆ. ಇದು ಥೈಪಟ್ಟಿ ಲೆಮನ್ ಇದೆಯಲ್ಲ, ರೌಂಡ್ ಫ್ರೂಟ್ ಬರ್ತದೆ. 2 ಬೆರಳಲ್ಲಿ ನೀವು 3 ಬೆರಳಲ್ಲಿ ಹಿಂಡ್ಕೋಬೋದು. ಆ ಥರ ಅಷ್ಟು ಜ್ಯೂಸ್ ಬರ್ತದೆ. ಸೈಜು ಮೀಡಿಯಮ್ ಸೈಜ್ ಇರ್ತದೆ. ಬಹಳಷ್ಟು ಕಾಯಿ ಬರ್ತದೆ. ನಿಮಗೆ 2 ಟೈಮ್ ವರ್ಷದಲ್ಲಿ ಬರ್ತದೆ. ಇದು ನಮ್ಮ ಹತ್ರ ಬ್ಲ್ಯಾಕ್ ಗೋವಾ ಅಂತೇಳಿ, ಬ್ಲ್ಯಾಕ್ ಡೈಮಂಡ್ ಅಂತೇಳಿ, ಬ್ಲ್ಯಾಕ್ ಡೈಮಂಡ್ ಇದೆ, ರೆಡ್ ಡೈಮಂಡ್ ಇದೆ, ವೈಟ್ ಡೈಮಂಡ್ ಇದೆ. ಇದೆಲ್ಲ ಹಿಂದೆ ವೈಟ್ ಡೈಮಂಡ್ ಮತ್ತು ಬ್ಲ್ಯಾಕ್ ಡೈಮಂಡ್ ಇದೆ. ಮತ್ತು ಇನ್ನೊಂದು ನಮ್ಮ ಹತ್ರ ರೆಡ್ ಡೈಮಂಡ್ ಆಚೆ ಬೇರೆ ಜಾಗದಲ್ಲಿ ಇದೆ. ಈ ಥರ ಎಲ್ಲ ಗೋವಾದಲ್ಲಿನೂ ನಮ್ಮ ಹತ್ರ ಎಲ್ಲ ವೆರೈಟಿನೂ ನಮ್ಮ ಹತ್ರ ಸಿಗುತ್ತೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಈ ವಿಡಿಯೋ